ಮಾಡಿದ ಒಳ್ಳೆಯದನ್ನು ಮರೆತು ಕೇವಲ ಕೆಲವು ತಪ್ಪುಗಳನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವ ಈ ಸಮಾಜದಲ್ಲಿ ಜಾಗೃತಿಯಿಂದ ಬದುಕುವುದನ್ನು ಕಲಿಯಿರಿ. ಹಾಗೆಯೇ ಕುಟುಂಬದಲ್ಲಿ ವ್ಯಕ್ತಿಗಳ ನಡುವೆ ಬೇರೆ ತಪ್ಪುಗಳನ್ನೇ ನೋಡುವ ಬದಲು ಅವರಲ್ಲಿ ಇರುವಂತಹ ಗುಣಗಳನ್ನು ಗುರುತಿಸಿದಾಗ ಉತ್ತಮವಾಗಿರುವಂತಹ ಬದಲಾವಣೆ ಸಾಧ್ಯ. ಈ ಸಮಾಜದಲ್ಲಿ ಇರುವವರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ಎಲ್ಲರೂ ಸಮಯ ಸಂದರ್ಭಗಳಲ್ಲಿ ತಾವಾಗಿಯೇ ಬದಲಾವಣೆಯನ್ನು ಆಗುತ್ತಿರುವವರು. ಮನುಷ್ಯರಲ್ಲಿ ಅಹಂಕಾರ ಕಡಿಮೆಯಾದಾಗ ಅಭಿಮಾನವೇನೆಂದು ತಿಳಿಯುತ್ತದೆ. ಹಾಗೆಯೇ ಅಹಂ ಶೂನ್ಯವಾದಾಗ ಇತರರನ್ನು ಹೇಗೆ ಗೌರವಿಸಬೇಕೆಂದು ಅರ್ಥವಾಗುತ್ತದೆ. ಕೋಪ ಜೀವನದಲ್ಲಿ ಕೋಪ ಪ್ರಕೃತಿಯ ಸಹಜವಾದ ಸ್ವಭಾವ. ಎಲ್ಲ ವ್ಯಕ್ತಿಗಳಿಗೂ ಕೋಪವು ಬರುವುದು ಸಹಜ. ವ್ಯತ್ಯಾಸ ಇರುವುದು ಪ್ರಮಾಣದಲ್ಲಿ. ಕೆಲವರಿಗೆ ಕೋಪವು ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಕೆಲವರಿಗೆ ಕೋಪವು ಅತಿಯಾಗಿ ಕ್ಷಣ ಮಾತ್ರದಲ್ಲಿ ಬರುವುದು. ಅಸಲಿಗೆ ಕೋಪವು ಯಾರಿಗೂ ಬೇಡವಾಗಿದೆ. ಕೋಪ ಬಂದಾಗ ವ್ಯಕ್ತಿಗಳ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ ಎಂದು ಸ್ವತಃ ವಿಜ್ಞಾನಿಗಳು ಸಹ ಹೇಳುತ್ತಾರೆ. ಅತಿಯಾದಂತಹ ಕೋಪವು ಬಹಳ ಸಮಸ್ಯೆಗಳನ್ನು ಹಾಗೆಯೇ ಕೆಲವೊಮ್ಮೆ ಅನಾಹುತಗಳನ್ನು ಉಂಟು ಮಾಡುತ್ತದೆ. ಕೋಪವು ಯಾರಿಗೂ ಬೇಡವಾಗಿದೆ. ನಾವೆಲ್ಲರೂ ಕೋಪವನ್ನು ತಡೆಯಲು ಯತ್ನಿಸುತ್ತಿರುವೆವು, ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವೆವು. ಇಲ್ಲ, ಸಾಧ್ಯವಿಲ್ಲ. ತಡೆಯುವುದಾಗಲಿ ನಿಯಂತ್ರಿಸುವುದಾಗಲಿ ಸಾಧ್ಯವಿಲ್ಲ. ಯಾವುದನ್ನು ಎಷ್ಟು ನಿಯಂತ್ರಿಸುವೆವು ಅದು ಎಷ್ಟು ಗಟ್ಟಿಗೊಳ್ಳುತ್ತದೆ. ಮೊದಲಿಗೆ ಕೋಪವು ಮೂಲವನ್ನು ಅರ್ಥೈಸಿಕೊಳ್ಳಬೇಕು. ಯಾವುದರಿಂದ ಯಾವುದರ ಪರಿಣಾಮವಾಗಿ ನಮಗೆ ಕೋಪ ಬಂದಿದೆ ಎನ್ನುವುದನ್ನು ಆಲಿಸಬೇಕು. ಆಗ ಮಾತ್ರ ಕೋಪದಿಂದ ವಿಮುಕ್ತಿಯನ್ನು ಪಡೆಯಬಹುದು, ಶಾಂತತೆಯನ್ನು ಪಡೆಯಬಹುದು. ಅಸಲಿಗೆ ಕೆಲವು ಸಂದರ್ಭಗಳಲ್ಲಿ ಕೋಪವು ಒಳ್ಳೆಯದೇ. ಕೆಲವು ವ್ಯಕ್ತಿಗಳನ್ನು ಸರಿಪಡಿಸಲು ಕೋಪವೆಂಬ ಆಯುಧವು ಬೇಕಾಗುತ್ತದೆ. ಅವರನ್ನು ಸರಿಪಡಿಸುವುದು ಧರ್ಮವಾಗಿ ಕಾಣಿಸುತ್ತದೆ. ಆದರೆ ಆ ಕೋಪವು ಅವರಿಗಿಂತ ದೊಡ್ಡದಾಗಿರಬೇಕು. ಆ ಕೋಪವು ಅರಿವಿಗಿಂತ ದೊಡ್ಡದಾಗಿರಬೇಕು. ಅರಿವಿನಿಂದ ಕೂಡಿದ ಕೋಪವು ನಮ್ಮ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುವುದಿಲ್ಲ. ಕೇವಲ ಅವರನ್ನು ಸರಿಪಡಿಸುವ ಅಥವಾ ಶಿಸ್ತಿನಿಂದ ಇಳಿಸುವ ಸಲುವಾಗಿ ಕೋಪವನ್ನು ಉಪಯೋಗಿಸುತ್ತಿರುವೆವು. ಆದರೆ ಅರಿವಿಲ್ಲದೆ ಕೋಪವು ಬಹಳ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತಿದೆ. ಅರಿವೇ ಇಲ್ಲದಂತಹ ವ್ಯಕ್ತಿಗೆ ಕೋಪದಲ್ಲಿದ್ದಾಗ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅಥವಾ ಆಡುವಂತಹ ಮಾತುಗಳು ಬಹಳ ಆವೇಶಭರಿತವಾಗಿರುತ್ತದೆ. ಆದ್ದರಿಂದ ಇತರರಿಗೆ ಬಹಳ ದುಃಖವನ್ನು, ನೋವನ್ನು ಉಂಟು ಮಾಡುತ್ತದೆ. ಅಸಲಿಗೆ ಕೋಪದ ಮೂಲ ಯಾವಾಗ ನಮಗೆ ಯಾವುದೇ ಪರಿಸ್ಥಿತಿ, ಸಂದರ್ಭ, ವಿಷಯ ಮತ್ತು ಅಥವಾ ವ್ಯಕ್ತಿ ನಮಗೆ ಬೇಕಾದ ರೀತಿ ಇರುವುದಿಲ್ಲವೋ ಆಗ ನಮಗೆ ಅದನ್ನು ಸರಿಪಡಿಸುವ ಪ್ರಯತ್ನವೇ ಕೋಪಗೊಳ್ಳುವಿಕೆ. ಇತರರು ತಪ್ಪು ಅನ್ನುವ ಗ್ರಹಿಕೆಯೇ ಕೋಪಕ್ಕೆ ಮೂಲ ಕಾರಣ. ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಅವರನ್ನು ಸರಿಪಡಿಸುವ ಯತ್ನವು ಕೋಪದ ಉದ್ಭವಕ್ಕೆ ಕಾರಣವಾಗುತ್ತದೆ. ನಾನು ಮಾತ್ರವೇ ಸರಿ, ಇತರರು ತಪ್ಪು ಎನ್ನುವ ಮನೋಭಾವನೆ, ಇದು ಅಹಂಕಾರದಿಂದ ಬರುವಂತಹ ಕೋಪ. ಅಸಲಿಗೆ ಯಾವುದು ಸರಿ, ಯಾವುದು ತಪ್ಪು? ನಿನಗೆ ಯಾವುದು ಸರಿಯೋ ಅದು ಇತರರಿಗೆ ತಪ್ಪು. ನಿನಗೆ ಯಾವುದು ತಪ್ಪೋ ಅದು ಇತರರಿಗೆ ಸರಿ ಎನಿಸುತ್ತಿರುತ್ತದೆ. ಹೀಗೆ ಮನುಷ್ಯನ ಜೀವನ ಸರಿ ತಪ್ಪುಗಳ ಘರ್ಷಣೆಯಲ್ಲಿಯೇ ಗಳಾಡುತ್ತಿದೆ. ಒಬ್ಬರಿಗೆ ಒಂದು ಸರಿ, ಮತ್ತೊಬ್ಬರಿಗೆ ಇನ್ನೊಂದು ಸರಿ. ಅದಕ್ಕೆ ಜ್ಞಾನವಂತರ ಲಕ್ಷಣವೇನೆಂದರೆ ಯಾವುದು ಸರಿಯೋ ಅಲ್ಲ, ಯಾವುದು ತಪ್ಪೂ ಅಲ್ಲ ಎಂದಾಗ ಕೋಪಕ್ಕೆ ಅವಕಾಶ ಇರುವುದೇ ಇಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಯಾವಾಗಲೂ ಕೋಪ
ಸಿಡುಕಿನ ಸ್ವಭಾವ. ಏಕೆಂದರೆ ನಾನು ಮಾತ್ರವೇ ಸರಿ ಎಂದು ಈ ರೀತಿ ವ್ಯಕ್ತಿಗಳ ಬಗ್ಗೆ ಕುಟುಂಬದಲ್ಲಿ ಭಯವಿರುತ್ತದೆ ಹೊರತು ಪ್ರೇಮ ಗೌರವವಾಗಲಿ ಇರುವುದೇ ಇಲ್ಲ. ಮೊದಲು ಎಲ್ಲ ವ್ಯಕ್ತಿಗಳು, ವಿಷಯಗಳು ಅಥವಾ ವಸ್ತುಗಳು ಇರುವ ರೀತಿಯೇ ಸರಿ ಎಂದು ನೋಡಿದಾಗ ಮನಸ್ಸು ಶಾಂತವಾಗಿ ಇರುತ್ತದೆ. ಮನಸ್ಸು ಪ್ರಯತ್ನತೆಯನ್ನ ಅನುಭವಿಸುತ್ತದೆ. ಈ ಪ್ರಸನ್ನತೆಯಿಂದ ವ್ಯಕ್ತಿ ವಿಷಯ ಸಂದರ್ಭಗಳಲ್ಲಿ ಬದಲಾವಣೆಯನ್ನ ತರಬಹುದೇ ವಿನಃ ಸಿಡುಕಿನಿಂದ ಅಥವಾ ಅರಚುವುದರಿಂದ ಅಲ್ಲ. ಅದಕ್ಕೆ ಹೇಳುವುದು ಅರಿವಿನಿಂದ ಇರಬೇಕೆಂದು. ನಾನು ಅದೆಷ್ಟೋ ಕುಟುಂಬಗಳನ್ನ ನೋಡಿರುವೆನು. ಬರೀ ಕೋಪಗೊಳ್ಳುವುದು, ಅರಚುವುದು, ಪ್ರತಿನಿತ್ಯವೂ ಇದನ್ನೇ ಮಾಡುವರು. ಯಾವಾಗ ಇತರರ ಮೇಲೆ ನಾವು ಅರುಚುತ್ತೇವೆಯೋ ಆಗ ಇತರರು ನಮ್ಮ ಮೇಲೆ ಅರಚುವುದನ್ನ ಆರಂಭಿಸುವವರು. ಇತ್ತೀಚೆಗೆ ಮಕ್ಕಳಲ್ಲಿಯೂ ಈ ಸ್ವಭಾವವನ್ನು ಬಹಳವಾಗಿ ಕಾಣಬಹುದು. ಇದು ನಕಾರಾತ್ಮಕವಾಗಿರುವಂತಹ ಪರಿಣಾಮವಲ್ಲದೆ ಮತ್ತೇನು. ಶಾಂತತೆಯಿಂದ ಇರುವುದನ್ನ ಕಲಿಯಿರಿ. ನಿಶ್ಚಲತೆಯಿಂದ ಇರುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ಗೀತೆಯ ಸಾರವೇ ಎಲ್ಲವನ್ನ ಒಂದೇ ಸಮಾನ ರೀತಿಯಲ್ಲಿ ನೋಡುವುದು. ಅದೇ ಸಂಯಮ ಸ್ಥಿತಿ. ಅಲ್ಲಿ ಮಹಾಶಾಂತತೆ ಇದೆ. ಒಮ್ಮೆ ಅದನ್ನು ಅನುಭವಿಸಿ ಮತ್ತೆಂದೂ ಕೋಪಗೊಳ್ಳುವುದಿಲ್ಲ. ಕೋಪಕ್ಕೆ ಮತ್ತು ಶಾಂತತೆಗೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾದಾಗ ನಿಮಗೆ ನೀವೇ ಗೊತ್ತಿಲ್ಲದೆ ಶಾಂತತೆಯ ಲೋಕಕ್ಕೆ ಕಾಲಿಡುತ್ತೀರಿ. ನಮ್ಮ ಜೀವನ ಯಾವಾಗಲೂ ಬದಲಾಗುವುದಿಲ್ಲವೆಂದು ತಿಳಿಯುವುದು ಒಂದು ರೀತಿ ಕತ್ತಲಲ್ಲಿ ಇದ್ದ ಹಾಗೆ. ಕತ್ತಲಲ್ಲೇ ಇದ್ದು ಬಿಟ್ಟರೆ ನೆರಳು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನೋವಲ್ಲೇ ಇದ್ದು ಬಿಟ್ಟರೆ ನಮ್ಮ ಸ್ವಂತ ಆಲೋಚನೆಗಳು ನಮ್ಮ ಸಹಾಯಕ್ಕೆ ಬರುವುದಿಲ್ಲ. ಮನಸ್ಸನ್ನ ಗಟ್ಟಿಗೊಳಿಸಿಕೊಳ್ಳಿ. ಮುಂದಕ್ಕೆ ಸಾಗುವುದೇ ಜೀವನ. ನೋವಲ್ಲೇ ಉಳಿದು ಬಿಟ್ಟರೆ ಕೊನೆಯವರೆಗೂ ಅಲ್ಲೇ ಉಳಿದು ಬಿಡುತ್ತೇವೆ. ಸಹಜ ಜೀವನದತ್ತ ಮುಖ ಮಾಡಿದರೆ ಜೀವನದಲ್ಲಿ ಬೆಳಕು ಮೂಡುತ್ತದೆ. ಧೈರ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಯಪಡಿಸುವ ವಿಮರ್ಶೆಗಳು ಬರುತ್ತಿರುತ್ತವೆ. ಕೇಳುತ್ತಾ ಅಲ್ಲೇ ನಿಂತು ಬಿಡುವುದೇ ಇಲ್ಲ. ಕೇಳಿಸಿಕೊಳ್ಳದೆ ಮುಂದಕ್ಕೆ ಸಾಗುವುದೇ ಅನ್ನುವುದು ನಿಮ್ಮ ಕೈಯಲ್ಲಿ ಇದೆ. ನಿರ್ಣಯ ನಿಮ್ಮದ್ದೇ. ಕೆಲವು ದೃಶ್ಯಗಳನ್ನು ನೋಡದೇ ಇರುವುದು ನಮ್ಮ ಕಣ್ಣಿಗೆ ಒಳ್ಳೆಯದು. ಕೆಲವು ಮಾತುಗಳನ್ನು ಕೇಳಿಸಿಕೊಳ್ಳದೇ ಇರುವುದೇ ನಮ್ಮ ಕಿವಿಗೆ ಒಳ್ಳೆಯದು. ಹಾಗೆಯೇ ಕೆಲವು ವ್ಯಕ್ತಿಗಳ ಬಗ್ಗೆ ಯೋಚಿಸದೇ ಇರುವುದು ನಮ್ಮ ಮನಸ್ಸಿಗೆ ಒಳ್ಳೆಯದು. ಯಾರ ನಂಬಿಕೆಯ ಮೇಲೂ ನಿನಗೆ ಕೆಲಸವಿಲ್ಲ. ಕೇವಲ ನಿನ್ನ ಮೇಲೆ ನಿನಗೆ ಇರುವಂತಹ ನಂಬಿಕೆ ಮಾತ್ರ ನಿಮ್ಮನ್ನು ಉನ್ನತವಾಗಿರುವಂತಹ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.